ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಮಂಡೇ ಮಾರ್ನಿಂಗಿಂದನೇ ವಿಡಿಯೋ ಶುರು ಮಾಡ್ತಿದ್ದೀನಿ. ಸೊ ವೆದರ್ ಹೇಗಿದೆ ನೋಡ್ತಾ ಇರ್ಬೋದು ಮೈಸೂರಲ್ಲಿ. ಸೊ ಸಂಡೇ ಸ್ವಲ್ಪ ಮಳೆ ಬಂದಾಗಾಯಿತು, ಬಟ್ ಬರಲಿಲ್ಲ. ಇವತ್ತು ಆ್ಯಸ್ ಯೂಶುವಲ್ ಸ್ಕೂಲ್ ಟೈಮು, ಸೊ ಹಾಗಾಗಿ ಬೇಗ ಇದ್ದೀನಿ, 6:30ಗೆ ಇದ್ದೀನಿ. ಸೊ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಆಗ್ತಾಯಿದೆ. ಸೊ ಏನು ಬ್ರೇಕ್ಫಾಸ್ಟ್ ಅಂದರೆ ಸಿಂಪಲ್ಲಾಗಿ ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟಿಗಂತೂ ತುಂಬ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಮಕ್ಕಳು ಹೊಟ್ಟೆ ತುಂಬಾ ತಿನ್ಬೋದು, ಈವನ್ ಲಂಚಿಗೆ ಸಹ ಕೊಟ್ಟು ಕಳಿಸ್ಬೋದು. ಸೊ ಇದೀನಿ, ಕ್ಯಾರೆಟನ್ನು ಈ ಥರ ತುರ್ಕೋಬೇಕು, ಕಟ್ ಮಾಡ್ಕೋಬೇಡಿ. ಸೊ ಕೆಲವೊಂದು ಮಕ್ಕಳು ಬಾಯಿಗೆ ಸಿಕ್ಕರೆ ತಿನ್ನಲ್ಲ, ಹಾಗಾಗಿ ಈ ಥರ ಕ್ಯಾರೆಟನ್ನು ತುರ್ಕೋಬೇಕು. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಹಸಿಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಇಷ್ಟೇ ಮೇಯ್ನ್ ಪದಾರ್ಥ. ಇಲ್ಲಿ ನೋಡಿ, ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನೋಡಿ, ಶೇಂಗಾ ಕಾಳು ರಾತ್ರಿನೇ ನೆನೆ ಹಾಕಿದ್ದೀನಿ. ಸೊ ನೀವು ಬಟಾಣಿ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಬಟಾಣಿಗಿಂತ ಶೇಂಗಾ ತುಂಬ ಒಳ್ಳೆಯದು ಹೆಲ್ತಿಗೆ, ಅದಕ್ಕೋಸ್ಕರ ಹಾಗೆ ಹಾಕೋದ್ರಿಂದ ಸ್ವಲ್ಪ ನೆನೆಸಿ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಬಿಟ್ಟರೆ ಇನ್ನು ಒಗ್ಗರಣೆಗೆ ಸ್ಪೈಸಸ್ ಎಲ್ಲ ಬೇಕು. ಹಾಗೆ ಇದು ಬೇಕು, ಚಕ್ಕೆ ಲವಂಗ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಸಾಸಿವೆ ಸಹ ಬೇಕು. ಇಷ್ಟು ಪದಾರ್ಥಗಳು. ಇದನ್ನು ಫಸ್ಟು ರುಬ್ಕೊಬಿಡೋಣ. ಈಗ ಪೇಸ್ಟ್ ಎಲ್ಲ ರೆಡಿ ಆಯಿತು. ಈಗ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ, ನೀವು ಯಾವುದನ್ನು ಬಳಸ್ತೀರಾ ಆ ಎಣ್ಣೆನ ಹಾಕ್ಕೊಳ್ಳಿ. ನಾನಿಲ್ಲಿ ತುಪ್ಪನೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತೀನಿ, ಯಾಕಂದರೆ ನನ್ನ ಮಗಳು ತುಪ್ಪ ಅಂದರೆ ಮೇಲೆ ಅನ್ನದ ಮೇಲೆ ತುಪ್ಪ ತಿನ್ನಲ್ಲ. ಹಾಗಾಗಿ ಇಂಥ ತಿಂಡಿ ಅಥವಾ ದೋಸೆ, ಇಡ್ಲಿ ಮಾಡಿದಾಗಲೇ ತುಪ್ಪ ಜಾಸ್ತಿ ಹಾಕಿ ತಿನ್ನಿಸ್ತೀನಿ. ತುಪ್ಪ ತುಂಬ ಒಳ್ಳೆಯದು ಹೆಲ್ತಿಗೆ ಆ್ಯಕ್ಚುಲಿ. ಹಾಗೆ ಒಗ್ಗರಣೆ ಸ್ಪೈಸಸ್ ಎಲ್ಲ ಹೇಳಿದ್ನಲ್ಲ, ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡೆ. ಅದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ. ಇದೇನಪ್ಪ ಬಾತಿಗೆ ಈ ಥರ ಹಾಕ್ತಿದ್ದಾರೆ ಅಂದ್ಕೊಬಿಡಿ. ಸಾಸಿವೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆನೂ ಅಷ್ಟೇ ಚೆನ್ನಾಗಿ, ಉದ್ದಿನಬೇಳೆ ಫುಲ್ಲು ಫ್ರೈ ಮಾಡ್ಕೋಬಾರ್ದು. ಕಡಲೆಬೇಳೆ, ಉದ್ದಿನಬೇಳೆ ಹಾಫ್ ಬಾಯ್ಲ್ ಅಂತೀವಲ್ಲ, ಆ ಥರ ಬಾಯ್ಲ್ ಮಾಡ್ಕೋಬೇಕು. ಸೊ ಅದೆಲ್ಲ ಫ್ರೈ ಆದಮೇಲೆ ಈಗೇನು ತುರ್ಕೊಂಡಿರುವಂಥದ್ದು ಹಸಿಮೆಣಸಿನ್ಕಾಯಿ, ಹಾಗೆ ತುರ್ಕೊಂಡಿರುವಂಥದ್ದು ಕ್ಯಾರೆಟು, ಹಾಗೆ ಈರುಳ್ಳಿ, ಹಾಗೆ ಹಸಿಮೆಣಸು, ಅದನ್ನು ಮೂರನ್ನು ಅದರೊಟ್ಟಿಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಎಣ್ಣೆ ಬಿಡೋ ತನಕನೂ ಫ್ರೈ ಮಾಡ್ಕೋಬೇಕು. ತುಂಬ ಕ್ವಿಕ್ಕಾಗಿ ಆಗುತ್ತೆ. ಹಾಗೆ ಕ್ಯಾರೆಟು ಕೆಲವೊಬ್ಬರು ತಿನ್ನಲ್ಲ ಮಕ್ಕಳು, ಕೆಲವೊಬ್ಬರು ತಿಂತಾರೆ. ತಿಂದೇ ಇರೋ ಮಕ್ಕಳಿಗೆ ಈ ಥರ ಹಾಕ್ಬೋದು. ಹಾಗೆ ರೈಸ್ ಬಾತಿಗೆಲ್ಲ ಈ ಥರ ಸಣ್ಣದಾಗಿ ಸಪೂರ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಕಟ್ ಮಾಡಿ ಹಾಕೋದ್ರಿಂದ ಈ ಥರ ರೈಸ್ ಬಾತಿಗೆಲ್ಲ ಕೆಲವೊಂದು ವೆಜಿಟೇಬಲ್ಸು ಈ ಥರ ಈ ಥರ ಸಣ್ಣದಾಗಿ ತುರಿದು ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆ ನೆನೆಸ್ಕೊಂಡಿದ್ನಲ್ಲ, ಅದು ಶೇಂಗಾ ಕಾಳು ಹಾಕ್ತಾಯಿದ್ದೀನಿ. ಇದಂತೂ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ನಿಮಗೆ. ಅನ್ನದ ಮಧ್ಯೆ ಅಥವಾ ತಿನ್ನುವಾಗ ಬಾಯಲ್ಲಿ ಸಿಕ್ಬಿಟ್ರೆ ತುಂಬ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಟೊಮೊಟೊ ಹಾಕಿ ಫ್ರೈ ಮಾಡಿಕೊಂಡೆ. ಹಾಗೆ ಈಗೇನು ರುಬ್ಕೊಂಡಿತ್ತಲ್ವ, ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು, ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಬಾತ್ ಅಥವಾ ಟೊಮೊಟೊ ಬಾತು, ಈ ಥರ ಕ್ಯಾರೆಟ್ ರೈಸಲ್ಲೆಲ್ಲ ಸ್ವಲ್ಪ ಕೆಲಸ ಹಿಡಿಯೋದಂದರೆ ಇದೇ ಅಷ್ಟೇ, ಕಟ್ಟಿಂಗ್ ಕೆಲಸ ಏನೂ ಇರೋಲ್ಲ. ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಮತ್ತು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಮೇಲಿಂದ ಯಾವತ್ತೂ ಅಕ್ಕಿ ಹಾಕಿದ ಮೇಲೆ ಉಪ್ಪನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಆಮೇಲೆ ಬೇಕಿದ್ದರೆ ಹಾಕ್ಕೋಬೋದು. ಫಸ್ಟೇ ಈ ಥರ ಮಸಾಲೆಗೆ ಉಪ್ಪು ಹಿಡಿಯಲ್ಲ. ಹಾಗಾಗಿ ನೀವು ಈ ಥರ ರೈಸ್ ಐಟಮ್ ಮಾಡ್ತಾಯಿದ್ದೀರಾ ಕುಕ್ಕರಲ್ಲಿ ಅಂದರೆ, ಏನು ಒಗ್ಗರಣೆ ಹಾಕಿರ್ತೀರಲ್ಲ, ಅದಕ್ಕೆ ಈ ಥರ ಅರಿಶಿನ ಪುಡಿ, ಉಪ್ಪು, ಬೇಕಿದ್ದರೆ ನಿಮಗೆ ಖಾರ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೋಬೋದು. ಸೊ ಇದಿಷ್ಟನ್ನು ಫ್ರೈ ಮಾಡ್ಕೊಬಿಟ್ಟು ಇದಕ್ಕೆ ತೊಳೆದು
ಹಾಕಿರುವಂಥ ಅಕ್ಕಿ ಹಾಕೋಬೇಕು. ನಾನಿಲ್ಲಿ 1 ಲೋಟಕ್ಕೆ 2.5 ಲೋಟ ಆಗೋಷ್ಟು ನೀರು ಹಾಕ್ತೀನಿ. ಯಾಕಂದರೆ ಸ್ವಲ್ಪ ಮೆತ್ತಗಿರಬೇಕು ನನ್ನ ಮಗಳಿಗೆ. ನಿಮ್ಮ ಅಕ್ಕಿಗೆ ಎಷ್ಟು ಡಿಪೆಂಡ್ ಆಗುತ್ತೆ ಅಷ್ಟು. ಕೆಲವೊಂದು ಅಕ್ಕಿಗೆ 1 ಲೋಟಕ್ಕೆ 3 ಲೋಟ ನೀರಿಡಿಸ್ತದೆ, ಕೆಲವೊಂದಕ್ಕೆ 1 ಲೋಟಕ್ಕೆ 1 ಲೋಟ ನೀರಿಡಿಸ್ತದೆ. ಸೊ ನಿಮ್ಮ ಅನುಕೂಲ. ಸೊ ನಾನು 1 ಲೋಟಕ್ಕೆ ಆ್ಯಕ್ಚುಲಿ 3 ಲೋಟ ಹಾಕಿದರೆ 2 ಲೋಟ ಹಾಕಿದರೆ ಕರೆಕ್ಟಾಗಿ ಏನು ತರಿಯಾಗಿ ಉದ್ರಾಗಿ ಬರುತ್ತೆ. 2.5 ಲೋಟ ಹಾಕಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ನನ್ನ ಮಗಳಿಗೆ ಸ್ವಲ್ಪ ಮೆತ್ತಗಿರಬೇಕು. ಯಾಕಂದರೆ ನಾವು ಬಾಯ್ಲ್ಡ್ ರೈಸ್ ಊಟ ಮಾಡೋದ್ರಿಂದ ವೈಟ್ ರೈಸು ಸ್ವಲ್ಪ ಕಾಳು ಅನಿಸುತ್ತೆ. ಹಾಗಾಗಿ ಮನೇಲೂ ಅಷ್ಟೇ ಎಲ್ಲರಿಗೂ ಸ್ವಲ್ಪ ಸ್ಮೂತಾಗಿರಬೇಕು. ಹಾಗಾಗಿ ಬಾತೂ ಸ್ವಲ್ಪ ಸಾಫ್ಟಾಗಿ ಮಾಡ್ತೀನಿ. ಸೊ ಎಲ್ಲದನ್ನೂ ಹಾಕಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಉಪ್ಪನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸೊ ಈಗೇನು ಪದಾರ್ಥನೆಲ್ಲ ತೆಗ್ದಿದ್ದಲ್ಲ ಡಬ್ಬಿನೆಲ್ಲ ಅದೇ ಜಾಗಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಏನು ತೊಳಿಲಿಕ್ಕಿದೆ ಅದನ್ನೆಲ್ಲ ಸಿಂಕಿಗೆ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಅವಳು ಹೋದ್ಮೇಲೆ ಮಾಡುವಂಥದ್ದು. ಅಂದರೆ ಪಾತ್ರೆ ತೊಳೆಯೋ ಕೆಲಸ ಏನಾದರೂ ಇತ್ತು ಅಂದರೆ ಅವಳು ಸ್ಕೂಲಿಗೆ ಕಳಿಸಿದ ಮೇಲೆ ಮಾಡುವಂಥದ್ದು. ಸೊ ಅಷ್ಟರೊಳಗೆ ಅವಳು ಎದ್ದು ಬಂದು ಸೊ ಅವಳು ಎದ್ದು ಬರೋದ್ರೊಳಗೆ ಅವಳ ಲಂಚ್ ಬಾಕ್ಸು ಹಾಗೆ ಅವಳಿಗೆ ಏನು ತಿಂಡಿ ಕೊಡಬೇಕು, ಸ್ನ್ಯಾಕ್ಸ್ ಕೊಡಬೇಕು ಎಲ್ಲ ರೆಡಿ ಮಾಡ್ತಿದ್ದೆ. ಇವತ್ತು ಸ್ವಲ್ಪ ನಾನು ಎದ್ದಿದ್ದು ತಡ ಆಯಿತು, ಅವಳು ಎದ್ದು ಬಂದು ನನ್ನ ಜೊತೆನೇ. ಸೊ ಇವತ್ತು ನಾನು ಆ್ಯಕ್ಚುಲಿ ಅವಳಿಗೆ ಮಧ್ಯಾಹ್ನ ಲಂಚಿಗೆ ನಾವು ಏನು ಮಾಡ್ತೀವಿ ಬಾಯ್ಲ್ಡ್ ರೈಸು ಮತ್ತು ಅದಕ್ಕೊಂದು ಪಲ್ಯ ಆ ಥರನೇ ಕೊಡುವಂಥದ್ದು. ಯಾಕಂದರೆ ಬೆಳಗ್ಗೆನೂ ತಿಂಡಿ ತಿಂದಿರ್ತಾಳೆ, ಅದನ್ನು ನಾನು ಮಧ್ಯಾಹ್ನ ತಿಂಡಿ ಹಾಕಲ್ಲ ಬಾಕ್ಸಿಗೆ. ಸೊ ಯಾಕಂದರೆ ಅಲ್ಲಿಂದ ತಿನ್ಕೊಬಂದಮೇಲೆ ಮನೇಲಿ ಊಟ ಮಾಡೋಣ. ಈಗ ಫಸ್ಟ್ ಆದರೆ 9:30ಗೆ ಹೋದವಳು 12 o'clock ಬರೋಳು. ಈಗ 2 o'clock ಆಗುತ್ತೆ, ಲಂಚ್ ಕೊಟ್ಟು ಕಳಿಸ್ಬೇಕು. ನಾವು ಬೆಳಗ್ಗೆ ಮಾಡಿದ್ದೆ ತಿಂಡಿ ಕೊಟ್ಬಿಟ್ರೆ 2 times ತಿಂಡಿ ಆಗಿಬಿಡುತ್ತೆ. ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಬಾಯ್ಲ್ಡ್ ರೈಸು ಮತ್ತು ಅದಕ್ಕೊಂದು ಪ್ರಿಫರಾಗಿ ಒಂದು ಪಲ್ಯ ಮಾಡಿ ಕಳಿಸ್ತೀನಿ, ತಿನ್ಕೊಬರ್ತಾಳೆ. ನೋಡಿದ್ರಲ್ಲ ರೈಸು ರೆಡಿ ಆಯಿತು. ಸೊ ಇವಳಿಗೆ ಕೊಡಬೇಕು. ತಿನ್ನುವಾಗ ಸ್ವಲ್ಪ ಮೊಬೈಲ್ ಅಭ್ಯಾಸ ಮಾಡಿದ್ದೀನಿ ಅಷ್ಟೇ. ಮೊಬೈಲ್ ಇದ್ದರೆ ಒಂದು ಕಡೆ ಕುತ್ಕೊಂಡು ತಿಂತಾಳೆ, ಇಲ್ಲಾದರೆ ಬೇರೆ ಕಡೆ ಹೋಗ್ಕೊಂಡು ಅವಳು ಹಿಂದೆ ನಂಗೆ ಓಡಾಡ್ಕೊಂಡು ತಿನ್ನಲಿಕ್ಕಾಗಲ್ಲ ಅಂತ ಅಷ್ಟೇ. ಏನು ಫೋಟೋ ತೆಗಿಬೇಕಾ? ಯಾಕೆ ತಿನ್ಕೊಳ್ಳಿ, ಕಮ್ಮಿ ಆಗುತ್ತೆ. ಆರಿಸ್ತೀನಿ. ಸೊ ತಿಂಡಿ ತಿನ್ನಿಸ್ತಾನೆ ಇದ್ದೀನಿ. ಸೊ ಅವಳದು ಮೊಬೈಲಲ್ಲಿ ವೀಡಿಯೋಸು ಅಥವಾ ಏನು ಅವಳು ನೋಡ್ತಾಳಲ್ಲ ಅದನ್ನು ನಾನು ತೋರಿಸೋಣ ಅಂದರೆ ಕಾಪಿರೈಟ್ ಬಂದುಬಿಡುತ್ತೆ. ಹಾಗಾಗಿ ತೋರಿಸ್ತಾಯಿಲ್ಲ. ತಿಂಡಿ ಆಯಿತು. ತಿಂಡಿ ಆದಮೇಲೆ ಅಮ್ಮ ಸ್ನಾನ ಮಾಡಿಸ್ಕೊಟ್ರು. ನಾನು ಲೋಷನ್ ಎಲ್ಲ ಹಚ್ಬಿಟ್ಟು ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದಾಯಿತು. ಓಕೆ ಫ್ರೆಂಡ್ಸ್, ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟು ನಂದು ತಿಂಡಿಗಿಂತ ಮುಂಚೆ ಇದು ಡಿಟಾಕ್ಸ್ ಡ್ರಿಂಕ್ಸ್ ಅಂತಲೇ ಬೆಳಗ್ಗೆಯಿಂದ ಇಷ್ಟೊತ್ತು ತನಕ ಖಾಲಿ ಹೊಟ್ಟೆಲೇ ಇರ್ತೀನಿ. ಅದು ಕಾಫಿ ಟೀ ಏನು ಕುಡಿಯಲ್ಲ, ಆಗಲ್ಲ. ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಹಾಕಿದ್ದೀನಿ ನಾನು. 7 days ಚಾಲೆಂಜು. 7 daysಗೆ 7 ಡ್ರಿಂಕ್ಸ್ ಅಂದರೆ ಡಿಟಾಕ್ಸ್ ಡ್ರಿಂಕ್ಸು ನಿಮ್ಮ ಫೇಸ್ ಗ್ಲೋಯಿಂಗ್ ಆಗಲಿ, ನಿಮ್ಮ ಫ್ಯಾಟ್ ಬರ್ನಿಂಗ್ ಆಗಲಿ. ಸೊ 7 daysಯಿಂದ ಹೇಳ್ಕೊಡ್ತೀನಿ. ಸೊ ಬೆಳಗ್ಗೆಯಿಂದ ಇಷ್ಟೋ ತನಕ ಆಗುತ್ತೆ. ಸೊ ನಾನು ಮಗಳನ್ನ ಬಿಟ್ಟು ಬಂದಮೇಲೆ ಇನ್ನು ನನ್ನ ವರ್ಕ್ ಶುರು ಆಗುತ್ತೆ. ಏನಂದರೆ ಎಡಿಟಿಂಗ್ ಆಗಲಿ ಅಥವಾ ವೀಡಿಯೋ ಯಾವುದನ್ನಾದರೂ ಮಾಡ್ಕೊಳ್ಳೋದಾದರೂ ಮಾಡ್ಕೊಳ್ತೀನಿ. ಇವತ್ತಿಂದ ಅವಳಿಗೆ 2 o'clock ಬಿಡೋದು. ಇಷ್ಟು ದಿನ 12:30ಗೆ ಬಿಡ್ತಾಯಿದ್ರು. ಸೊ ಇನ್ಮೇಲೆ 2 o'clock ತನಕ. ಸೊ 2 o'clock ತನಕ ಸ್ವಲ್ಪ ನಾನು ಫ್ರೀ ಅಂತಲೇ ಹೇಳ್ಬೋದು. ಈವನ್ ನಾನು ಅಡುಗೆ ಕೆಲಸ ಆಗಲಿ, ನಂದು ಪೂಜೆ ಕೆಲಸ ಆಗಲಿ, ಹಾಗೆ ಅದ್ರ ಮಧ್ಯೆ ಈ ಎಡಿಟಿಂಗ್ ಕೆಲಸ ಅಥವಾ ವೀಡಿಯೋ ಏನಾದರೂ ಹೊಸದಾಗಿ ಏನಾದರೂ ಇನ್ಫಾರ್ಮೇಷನ್ ವೀಡಿಯೋ ಏನಾದರೂ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ತೀನಿ. ಸೊ ಇನ್ಮೇಲೆ ಡೈಲಿ 2 ವೀಡಿಯೋಸ್ ಬರುತ್ತೆ. 1:30ಗೊಂದು, 4 o'clockಗೊಂದು. 4 o'clockಗೆ ಡೈಲಿ ಲಾಗ್ಸ್ ಬರುತ್ತೆ. 1:30ಗೆ ಈ ಥರ ಹೆಲ್ದಿಯಾಗಿ ನಾನೇನು ಚಾಲೆಂಜ್ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ನಿಮಗೆ ವೀಡಿಯೋ ಬರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.